ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಲೀಲಾಸ್ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಇವತ್ತು ರಜಾ ಇರ್ತಿ, ಪಾರ್ಲರ್ಗೂ ಹೋಗಂಗಿಲ್ಲ. ಸೊ ಹಾಗಾಗಿ ಆರಾಮಾಗಿ ಎದ್ದು ಸ್ಟಾರ್ಟ್ ಮಾಡೀನಿ. ಆಲ್ಮೋಸ್ಟ್ ಬೆಳಕಾಕ ಬಂದಿತ್ತು ಫ್ರೆಂಡ್ಸ್. ಈಗ 7 ಆಗೈತಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹೊರಗಿನ ಕೆಲಸನ ಮುಗಿಸ್ಕೊತೀನಿ ಫ್ರೆಂಡ್ಸ್. ಹೊರಗೆಲ್ಲ ಕಸ ಗುಡಿಸ್ಕೊಂಡು ನೀರು ಹಾಕಿ, ಆಮೇಲೆ ನೀರು ಕಾಯ್ಸೋಕ್ಕೆಲ್ಲ ಮಾಡಿ, ರಂಗೋಲಿ ಎಲ್ಲ ಹಾಕ್ಕೊಂಡು ಆಮೇಲೆ ಒಳಗೆ ಹೋಗ್ಬಿಡ್ತೀನಿ. ಯಾಕಂದರೆ ಒಳಗಿನ ಸ್ವಲ್ಪ ಲೇಟ್ ಆದರೂ ನಡಿತೈತಿ. ಹೊರಗಡೆ ಸ್ವಲ್ಪ ಬಿಸಿಲು ಬಿದ್ದಿಂದ ಕಸ ಗುಡ್ಸೋಕೆ ಒಂಥರ ಹೆಸಿಟೇಟ್ ಅನ್ನಿಸ್ತಾ ಇರ್ತೈತಿ. ಆದಷ್ಟು ದೌಡ ನಾನು ಮಾಡ್ಕೊಂಡಿರ್ತೀನಿ ಹೊರಗಿನ ಕೆಲಸ ಎಲ್ಲ. ಆಮೇಲೆ ಒಳಗಿಂದ ಆರಾಮಾಗಿ ಮಾಡ್ಕೊಳ್ತೀನಿ. ಮಕ್ಕಳೆಲ್ಲ ಆದಮೇಲೆ ಖಾಲಿ ಇದ್ದಾಗ ಆ ಥರ ರಂಗೋಲಿ ಹಾಕ್ಬೇಕು, ಈ ಥರ ರಂಗೋಲಿ ಹಾಕ್ಬೇಕಂತೇಳಿ ನೆನೆಸ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್. ಅವಾಗೆಲ್ಲ ನೆನಪಿರ್ತೈತಿ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ರಂಗೋಲಿ ನೆನಪಾಗಂಗಿಲ್ಲ, ಬರೀ ಅವನ್ನ ಹಾಕ್ತಾನೆ ಇರ್ತೀನಿ. ಸೊ ಇವತ್ತು ಈ ರಂಗೋಲಿ ಹಾಕೀನಿ ಫ್ರೆಂಡ್ಸ್. ಇದು 7 ಚುಕ್ಕಿ ಒಂದಕ್ಕೆ ನಿಲ್ಲಿಸೋದು, ಒಂಥರ ಪಾಟ್ ಗತೆ, ಫ್ಲವರ್ ಪಾಟ್ ಗತೆ ಆಗುತ್ತೆ ಫ್ರೆಂಡ್ಸ್. ಇದು ಈಸಿನೂ ಐತೆ ಹಾಕಂದು ಇವತ್ತು ಇದನ್ನ ಹಾಕಿದೆ. ಇವತ್ತು ರೆಸ್ಟ್ ತೊಗೋಬೇಕು, ಹಬ್ಬ ಐತಿ ಅಂಥೇಳಿ ಅಂದ್ಕೊಂಡಿರ್ತೀವಿ. ಬಟ್ ಮತ್ತೇನಾರ ಕೆಲಸ ಮೆದುಳಿಗೆ ಬಂದ್ರೆ ಅದು ಮಾಡು ಮಟ್ಟ ಸಮಾಧಾನ ಇರಲ್ಲ ಫ್ರೆಂಡ್ಸ್. ಇದು ಒಂದೊಂದು ಬ್ಯಾಡ್ ಹ್ಯಾಬಿಟ್ ಅನ್ಬೇಕು, ಅಡ್ವಾಂಟೇಜ್ ಅನ್ಬೇಕು, ಏನು ಅನ್ಬೇಕು ಗೊತ್ತಾಗಂಗಿಲ್ಲ. ಏನಾರ ಒಂದು ಕಾಣ್ತಂದ್ರೆ ಅದನ್ನು ಮಾಡು ಮಟ್ಟ ಸಮಾಧಾನ ಇಲ್ಲ. ಏನಾರ ಒಂದು ಕೆಲಸ ಅನ್ನಿಸ್ತಂದ್ರೆ ಅದನ್ನು ಮಾಡು ಮಟ್ಟ ಸಮಾಧಾನ ಆಗಂಗಿಲ್ಲ ನನಗೆ. ಸೊ ಎಲ್ಲ ಡಸ್ಟಿಂಗ್ ಮಾಡ್ಕೊಳಕತ್ತೀನಿ. ಥ್ರೆಡ್ಡು ಕಸ ಅನಿಸುತ್ತಲ್ಲ ಫ್ರೆಂಡ್ಸ್, ಥ್ರೆಡ್ದು ಆಮೇಲೆ ಧೂಳು ಎಲ್ಲ ಬಿದ್ದಿತ್ತಂದ್ರೆ ಮಷಿನ್ ಮೇಲೆಲ್ಲ ಸಮಾಧಾನ ಆಗಂಗಿಲ್ಲ. ಕ್ಲೀನಾಗಿ ಇದ್ದಷ್ಟು ನಮಗೂ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಸೊ ಅದೆಲ್ಲ ಮುಗಿಸ್ಕೊಂಡು ಇವತ್ತು ಸಂಕ್ರಾಂತಿ ಇದು ಇರೋದ್ರಿಂದ ಎಳ್ಳೆದೊಗ್ಗಿರ್ತಾರೆ ಫ್ರೆಂಡ್ಸ್. ದೋಸೆ ಮಾಡಿ ಮನ್ಯಾಗ ಗಂಡು ಮಕ್ಕಳಿದ್ರೆ ಅವರಿಗೆ, ಸಣ್ಣ ಮಕ್ಕಳಿಗೆ ಎಲ್ಲ ಕರಿ ಹೋಗಲಿ ಅಂತೇಳಿ ಅಂದ್ಕೊಂಡು ಅದನ್ನು ನಮ್ಮ ಮಾಳ್ಗೆ ಮೇಲೆ ಒಗಿಬೇಕು ಫ್ರೆಂಡ್ಸ್. ಏನಾರ ಎಳೆದೋಗಿರಿ, ಬಟ್ ನಿಮ್ಮ ಮಾಳ್ಗೆ ಮೇಲೆ ಎಳೆದೋಗಿರಿ. ಇನ್ನು ಅದು ಮುಗಿಸ್ಕೊಂಡು ಒಂದಿಷ್ಟು ದೋಸೆ ಮಾಡಿಕೊಟ್ರಾತ ಅಂತೇಳಿ ಅಂದ್ಕೊಂಡು ಮಾಡಕತ್ತೀನಿ. ನಾನು 8 ದಿನ 10 ದಿನಕ್ಕೊಮ್ಮೆ ಮಜ್ಜಿಗೆ ಮಾಡ್ತೀನಲ್ಲ ಫ್ರೆಂಡ್ಸ್. ಒಂದಿಷ್ಟು ಬೆಣ್ಣೆ ತೆಗೆದಿಟ್ಟಿರ್ತೀನಿ ಸೈಡಿಗೆ, ಚಪಾತಿ ಜೊತೆಗೆ ಈ ಥರ ದೋಸೆ ಎಲ್ಲ ಮಾಡಿದಾಗ. ದೋಸೆ ಒಳಗಂತೂ ಸಖತ್ತಾಗುತ್ತೆ ಫ್ರೆಂಡ್ಸ್. ಬೆಣ್ಣೆ ದೋಸೆ ಮಾಡಬೇಕು. ಇದು ಹಿಟ್ಟಿನ ದೋಸೆ ಆದ್ರೂ ಇದಕ್ಕೂ ಟೇಸ್ಟ್ ಅನ್ಸಕತ್ತಿತ್ತು. ಅಕ್ಕಿ ಏನೇನು ಹಾಕಿ ಮಾಡ್ತೀವಲ್ಲ ಅದ್ರ ಜೊತೆಗಂತೂ ಮಸ್ತ್ ಆಗ್ತೈತಿ. ಬಾಯ್ ಮಾಡ್ರಿ. ಟಿಫಿನ್ ಬಾಕ್ಸ್ ಅಲ್ವ ಯಾಕೆ ತಗೊಳ್ರಿ, ಚಿಟ್ಟು ಕೊಡು. ಸೊ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಟಿಫನ್ ಮುಗಿಸ್ಕೊಂಡು ಒಂದಿಷ್ಟು ವ್ಲಾಗ್ ಮಾಡ್ಬೇಕಂಥೇಳಿ ಪ್ಲ್ಯಾನ್ಸ್ ಎಲ್ಲ ಅದಾವೆ ಫ್ರೆಂಡ್ಸ್ ಇವತ್ತು. ಸೊ ಹಾಗಾಗಿ ರೆಡಿ ಮಾಡ್ಕೊಳಕತ್ತೀನಿ. ಭಾಳಷ್ಟು ಜನ ಮಷಿನ್ದು ಕೇಳ್ತಾಯಿದ್ರಿ ಇನ್ಫಾರ್ಮೇಷನ್ನ. ಸೊ ಹಂಗಾಗಿ ಅದಕ್ಕೆ ವಿಡಿಯೋ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಟ್ರೈಪಾಡ್ ಸ್ಟ್ಯಾಂಡ್, ರಿಂಗ್ ಲೈಟ್ ಎಲ್ಲ ಹಾಕಿಟ್ಕೊಂಡು ಇದ್ದು ಫುಲ್ ವ್ಲಾಗ್ ನಾನು ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್ ಐತಲ್ಲ ಅದ್ರೊಳಗೆ ಹಾಕಿರ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ಯಾರಿಗಾದರೂ ಎಂಬ್ರಾಯ್ಡ್ರಿ ಆಮೇಲೆ ಡಿಸೈನ್ಸ್ ಬೇಕು ಅಂದ್ರೆ, ಎಂಬ್ರಾಯ್ಡ್ರಿ ಹಾಕ್ಕೊಡ್ಬೇಕಂದ್ರೆ, ಆಮೇಲೆ ಸಾಫ್ಟ್ ಡಿಸೈನ್ಸು 450 550 ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಆ ಚಾನಲ್ನು ಫಾಲೋ ಮಾಡಿರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಏನ್ ಚಿಟ್ಟದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಚಿಟ್ಟು ಹೆಂಗ್ ಹಚ್ಕೊಂಡು ತೋರಿಸು. ಬಿಡು ಚಿ ಶುಂಬಳ ಲಿಪ್ಸ್ಟಿಕ್ ತೊಗೊಂಡು ಒರೆಸ್ಕೊ ಬಾಯ್. ಒರೆಸ್ತೀನಿ ಬಾ ಲಿಪ್ಸ್ಟಿಕ್. ಹೆಂಗ್ ಹಚ್ಕೊಂಡು ತೋರಿಸು ಚಿಟ್ಟು. ನಾಳೆ ಜಾತ್ರೆ ಇತ್ತು ಫ್ರೆಂಡ್ಸ್. ಇವತ್ತು ಐತಿ ಅಂತೇಳಿ ಇವತ್ತು ರೆಡಿ ಆಗಿಬಿಟ್ಟೆ. ಮೇಕಪ್ ವೇಸ್ಟ್ ಆಗಬಾರ್ದಂದು ಒಂದು ಡ್ರೆಸ್ ತರಿಸ್ಕೊಂಡಿದ್ದೆ ಆನ್ಲೈನಾಗ, ಅದ್ರದ್ದು ರಿವ್ಯೂ ವಿಡಿಯೋ ಮಾಡೀನಿ. ಈ ಡ್ರೆಸ್ ಇಷ್ಟ ಆಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಶಾರ್ಟು ಹಾಕ್ತೀನಿ, ಚೆಕ್ ಮಾಡಿರಿ. ಚಹಾ ಮಾಡಲಿ ಗಂಜಿ ಮಾಡಲಿ ಪಟ ಕುಡಿದು ಇನ್ನೊಬ್ಬರಿಗೆ ಕೊಡ್ರಿ ಅಂತೇಳಿ ಅಳೋದು ಫ್ರೆಂಡ್ಸ್. ಚಿಟ್ಟೊಂದು ಕೆಲಸ ಇದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾಳೆ ಜಾತ್ರೆಗೆ ಇವತ್ತು ರೆಡಿ ಆದ ಫ್ರೆಂಡ್ಸ್. ನಾನು ನಾಳೆ ಐತಂತ ಜಾತ್ರೆ ಅದ.
ಸೊ ಬೇಗ ಬೇಗ ಕೆಲಸ ಮಾಡಿದ್ದು ವೇಸ್ಟ್ ಆಯ್ತು, ಪರವಾಗಿಲ್ಲ. ನಾಳೆ ಬೆಳಗ್ಗೆ ಕೆಲಸ ಕಡಿಮೆ ಆಗ್ತೈತಿ. ಇದೊಂದಿಷ್ಟು ಬಾಂಡೆನ ಆಮೇಲೆ ತೆಗ್ತೀನಿ. ಹಂಗೆ ಬರ್ತಾನೆ ಇರ್ತಾವೆ ಫ್ರೆಂಡ್ಸ್, ತಿಕ್ಕಿ ರಗಡಾಗುತ್ತೆ. ನನಗೆ ಶಕ್ತಿನೇ ಹೊಟ್ಟೋಗಿದೆ ಈಗ. ಹಂಗೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸು ಮಾರ್ಕಿಂಗ್ ಮಾಡಕತ್ತೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಸಿಂಪಲ್ ಎಂಬ್ರಾಯ್ಡ್ರಿ ಮಾಡಿಕೊಡ್ರಿ ಅಂಥೇಳಿ ಇಲ್ಲಿ ಅವರು ಟೀಚರ್ ಅವರು 3 to 4 days ಟೈಮ್ ಐತಿ. ಬಟ್ ಮಾಡಿಟ್ರೆ ನಡೀತೈತಿ, ಫ್ರೀ ಇದ್ದಾಗ ಖಾಲಿ ಕುಂದ್ರ ಬದಲಿ ಅಂಥೇಳಿ ಈಗ ಮಾಡಕತ್ತೀನಿ. ಅವರೆಲ್ಲ ಮಂಗಳವಾರ ಕೊಡ್ರಿ ಅಂತ ಹೇಳಿದರು. ನಾನು ಫ್ರೀ ಇದ್ದಾಗ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ, ಅವ್ರು ಬಂದಾಗ ಕೊಟ್ರ ತಂದು. ಇದು ಸ್ಟಿಚಿಂಗ್ ಇಲ್ಲ, ಬರೀ ಎಂಬ್ರಾಯ್ಡ್ರಿ ಅಷ್ಟೇ ಹಾಕ್ಕೊಡಕತ್ತೀನಿ. ನಾನು ನಿಮ್ಗೆ ಇದ್ರದ್ದು ಆ ಚಾನಲ್ ಒಳಗೆ ಹಾಕ್ತೀನಿ ಫ್ರೆಂಡ್ಸ್. ಅದ್ರದ್ದು ಎಂಬ್ರಾಯ್ಡ್ರಿ ಡಿಸೈನ್ ಬಂದು ಡೀಟೇಲಾಗಿ ವಿಡಿಯೋ ಮಾಡೀನಿ, ಎಡಿಟ್ ಮಾಡಿ ಹಾಕ್ತೀನಂತ. ಹಂಗೆ ಒಂದಿಷ್ಟು ಇವ್ರ ಜೊತೆ ಆಟ ಆಡಿದೆ. ನಾಳೆನೂ ರಜಾ ಇರೋದ್ರಿಂದ ಸ್ಕೂಲ್ ಹೋಮ್ವರ್ಕ್ ಏನು ಮಾಡಿಸ್ಲಿಲ್ಲ, ಆರಾಮಾಗಿ ಎಂಜಾಯ್ ಮಾಡಲಿ ಬಿಡಂದು. ಚಿಟ್ಟು ಅನ್ಕರ ಈ ಥರ ಆಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಂದಿಷ್ಟು ಕಾಡಕ್ಕೆ ನಿಂತ್ಬಿಡ್ತಾಳೆ ಫ್ರೆಂಡ್ಸ್, ಇನ್ನೊಮ್ಮೆ ಅಂತೇಳಿ ಅಂದ್ಕೊಂಡು. ಸ್ನ್ಯಾಕ್ಸ್ ಅಂತ ನಾನು ಇವತ್ತು ಬದ್ನಿಕಾಯಿ ಬಜ್ಜಿ ಮಾಡಾಕತ್ತೀನಿ ಫ್ರೆಂಡ್ಸ್. ಭಾಳ ಈಸಿ, ಆಮೇಲೆ ಅಷ್ಟು ಟೇಸ್ಟ್ ಆಗ್ತೈತಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಈ ಥರ ಕಲಿಸ್ಕೊಂಡೀನಿ. ಭಾಳ ಅಂದ್ರೆ ಭಾಳ ಈಸಿ ಫ್ರೆಂಡ್ಸ್. ಬದ್ನಿಕಾಯಿ ರೌಂಡಾಗಿ ಹೆಚ್ಚೋದು, ಒಂದು ಸ್ವಲ್ಪ ಖಾರ ಉಪ್ಪು ಹಾಕೋದು ಅಷ್ಟೇ. ಸೋಡಾ ಹಾಕಿ ಹಿಟ್ಟು ಕಲಿಸ್ಬೇಕು ಒಂಚೂರು, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದ್ರ ಜೊತೆಗೆ ಮಕ್ಕಳಿಗೆ ಬಟಾಟಿ ಹೆಚ್ಚಿ ರೌಂಡಾಗಿ ಅವ್ರಿಗೆ ಸಪ್ರೇಟ್ ಮಾಡಿದ್ದೆ. ನಮಗಿಬ್ರಿಗೂ ಖಾರ ಹಾಕಿ ಬದ್ನಿಕಾಯಿ ಬಜ್ಜಿ ಮಾಡಾಕತ್ತೀನಿ ಫ್ರೆಂಡ್ಸ್. ಟೇಸ್ಟ್ ಆಗಿರ್ತಾವೆ ಸಖತ್. ಇನ್ನೊಮ್ಮೆ ಮಾಡಿದಾಗ ರೆಸಿಪಿ ಹಾಕೀನಿ ಫ್ರೆಂಡ್ಸ್, ಚೆಕ್ ಮಾಡಿರಿ ಹಳೆ ವಿಡಿಯೋ ಒಳಗೆಲ್ಲ. ನಿಮ್ಗೆ ಇದು ರೆಸಿಪಿ ಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಫ್ರೀ ಇದ್ದೆ ಅಂದರೆ ವಿಡಿಯೋ ಹಾಕ್ತೀನಂತ ಅದ್ರದ್ದು. ನಮ್ಮ ಮನ್ಯಾಗ ಸಖತ್ ಬಜ್ಜಿ ಭಾಳ ತಿಂತೀವಿ ಫ್ರೆಂಡ್ಸ್ ನಾವು. ಸ್ವಂತಾಗೂ ತೊಗೊಂಡು ಬಂದಿರ್ತಾರೆ. ಆಮೇಲೆ ವೀಕ್ಲಿ ನಾನು 2 times 3 times ಮಾಡಿರ್ತೀನಿ. ಭಾಳ ಕರ್ದಿತ್ತು ತಿನ್ನೋದ್ರಿಂದನ ನಾವು ಗಾಣದ ಎಣ್ಣೆನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಅದ ಹೆಲ್ತಿಗೆ ಚಲೋ ಅಂತ ಅಂದ್ಕೊಂಡು ಸ್ವಲ್ಪ ಸ್ನ್ಯಾಕ್ಸಿಗೆ ಸ್ವಲ್ಪ ಮಾಡಿ ತಿಂದಿರ್ತೀವಿ. ಸಖತ್ ಟೇಸ್ಟ್ ಆಗ್ತೈತಿ, ನೀವು ಒಮ್ಮೆ ಟ್ರೈ ಮಾಡಿರಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬಾಯ್.